ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತಿನ ರೆಸಿಪಿ ನಾಟಿ ಕೋಳಿ ಚಿಕನ್ ಚಿಂತಾಮಣಿ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ನಿಮ್ಮ ಹತ್ರ ಕೇವಲ 10 ನಿಮಿಷ ಟೈಮ್ ಇದೆ ಅಂದರೆ ಈ ರೀತಿ ನೀವು ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಎಷ್ಟು ಬಿಲ್ಡಪ್ ಕೊಟ್ಟರು ಸಾಲದು, ಅಷ್ಟು ಟೇಸ್ಟಿಯಾದ ರೆಸಿಪಿ ಇದು. ಎಲ್ಲರೂ ತುಂಬ ರುಚಿಯಾಗಿ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು. ಬನ್ನಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, ಇದಕ್ಕೆ ನಾಟಿ ಕೋಳಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆದಷ್ಟು ಸಣ್ಣದಾಗಿ ಕಟ್ ಮಾಡಿ 1.5 kg ಇಲ್ಲಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಈ ರೀತಿ ಇಟ್ಕೋಬೇಕು. ಆಮೇಲೆ ನೋಡಿ, ನಾನಿಲ್ಲಿ 1.5 kgಗೆ ಅರ್ಧ kg ಆಗುವಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಸಣ್ಣ ಈರುಳ್ಳಿ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ, ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಗ್ರೇವಿನೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ದಪ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಬೇಕಾಗುತ್ತೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಆಮೇಲೆ ಇದು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನ ಈ ರೀತಿ ಮಧ್ಯ ಸೀಳಿ ನೋಡಿ ಬೀಜ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು 10ರಿಂದ 15 ಮೆಣಸಿನ್ಕಾಯಿ ಬೇಕಾಗುತ್ತೆ. ನಾನು ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಬಳಸಿರೋ ಕಾರಣ ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ. 10 ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಚಿಲ್ಲಿ ಪೌಡರ್, ಇದು ಚಿಲ್ಲಿ ಪೌಡರ್ ಆದರೂ ಆಗ್ಬೋದು, ಇಲ್ಲಾಂದರೆ ಸ್ವಲ್ಪ ಚಿಕನ್ 65 ಮಸಾಲ ಆದರೂ ಆಗ್ಬೋದು. ನಾನು ಹೇಳ್ತೀನಿ ನಿಮಗೆ. ನೋಡಿ, 1 ಹೋಳು ತೆಂಗಿನಕಾಯಿ ಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಹಾಕ್ಕೋಬೋದು. ಮೊದಲಿಗೆ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು ನಾನು ತೋರಿಸ್ತಾ ಇರೋದ್ರಿಂದ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ನಮಗೆ ಈರುಳ್ಳಿ ಫ್ರೈ ಆಗೋಕ್ಕೆ ಎಣ್ಣೆ ಬೇಕಾಗುತ್ತೆ. ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ನಾನಿಲ್ಲಿ ಒಂದೊಂದೇ ನಾನು ಆ್ಯಡ್ ಮಾಡ್ತೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಸ್ಟೌವಲ್ಲಿ ಲೋ ಫ್ಲೇಮ್ ಮಾಡ್ಕೊಳ್ಳಿ ಸ್ಟವ್ವು. ಈಗ ನೋಡಿ, ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು 10 ಒಣಮೆಣ್ಸಿನ್ಕಾಯಿ ಸೀಳಿರೋದನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಜಾಸ್ತಿ ಇದೆ ನಾನು ಬಳಸೋ ಒಣಮೆಣ್ಸಿನ್ಕಾಯಿ, ಅದಕ್ಕೋಸ್ಕರ ಒಂದು 10 ಸೇರಿಸಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಇನ್ನೊಂದು 5 ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಬಿಡಬೇಕು. ಈರುಳ್ಳಿ ಹಾಕ್ಕೊಂಡ್ಮೇಲೆ ಸ್ಟವ್ನ ಹೈ ಫ್ಲೇಮ್ ಮಾಡಿಕೊಂಡು ನೀವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈರುಳ್ಳಿ ಹಾಕಿದ್ಮೇಲೆ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ನೀವು ಹೈ ಫ್ಲೇಮ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಮ್ಮ ಒಣಮೆಣ್ಸಿನ್ಕಾಯಿ ಪೂರ್ತಿ ಸೀದೋಗಿ ಅದರ ಫ್ಲೇವರು ಟೇಸ್ಟು ಎಲ್ಲ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಮೊದಲಿಗೆ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಹೈ ಫ್ಲೇಮ್ ಮಾಡಿಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫುಲ್ಲು ಇದು ನೀರು ಅಂಶ ಎಲ್ಲ ಹೋಗಿ ಮತ್ತು ಕಲರ್ ಎಲ್ಲ ಚೇಂಜ್ ಆಗಬೇಕು. ಆ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಏಕೆಂದರೆ ಈರುಳ್ಳಿ ಸ್ವಲ್ಪ ಬೇಗ ಕಲರ್ ಚೇಂಜ್ ಆಗಲಿ, ಸ್ವಲ್ಪ ಬೇಯಲಿ ಬೇಗ ಅಂದ್ಬಿಟ್ಟು ನಾನಿಲ್ಲಿ ಈ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡಿ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ನಾವು ಹಾಕಿರೋ ಅರ್ಧ ಭಾಗ ಕಮ್ಮಿ ಆಗೋಯ್ತು, ಅಷ್ಟಾದರೆ ಸಾಕು. ನೀವು ಸಣ್ಣ ಈರುಳ್ಳಿ ಮಾಡಿದ್ರೆ ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಈ ಟೈಮಲ್ಲಿ ನೋಡಿ, ನಾನಿಲ್ಲಿ ಚಿಕನ್ 65 ಮಸಾಲ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಚಿಕನ್ 65 ಮಸಾಲ ಇಲ್ಲ ಅಂದರೆ 2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿ, ಆಮೇಲೆ 1 ಸ್ಪೂನಷ್ಟು ಗರಂ ಮಸಾಲ ಹಾಕಿ, ಈ ಟೈಮಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕನ್ 65 ಮಸಾಲೆ ಹಾಕಿರೋದ್ರಿಂದ ನಾನು ಗರಂ ಮಸಾಲ ಹಾಕ್ತಿಲ್ಲ, ಅದರಲ್ಲೇ ಎಲ್ಲ ಇರುತ್ತೆ ಅಂದ್ಬಿಟ್ಟು ಹಾಕಿಲ್ಲ. ನೀವು ಆ ರೀತಿ ಮಾಡಿದ್ರೆ ಅದು ಹಾಕ್ಕೊಳ್ಳಿ, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಇದೇ ಥರ ಟೇಸ್ಟ್ ಇರುತ್ತೆ. ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಇನ್ನೇನು ಚಿಕನ್ ಹಾಕ್ತೀವಿ ಅಂದಾಗ ನಾವು ಚಿಲ್ಲಿ ಪೌಡರ್ ಹಾಕಬೇಕು. ಓಕೆನಾ? ಈ ರೀತಿ ನೋಡಿ, ಚಿಕನ್ ಹಾಕ್ತಾಯಿದ್ದೀನಿ ನಾನು. ನಾಟಿ ಕೋಳಿ ಚಿಕನ್ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನಿಮಗೆ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಮೂಳೆ ಎಲ್ಲ ಬಿಸಾಕ್ಬಿಡ್ಬೇಡಿ. ಅದೆಲ್ಲ ನಮಗೆ ಬೋನ್ ನ್ಯಾರೋ ಎಲ್ಲ ನಮಗೆ ಸಿಗಬೇಕಾಗತ್ತೆ. ನಾಟಿ ಕೋಳಿಲಿ ಮೇಯ್ನ್ ನಮಗೆ ಮೂಳೆಲಿರೋ ಒಂದು ಅದರಲ್ಲಿ ಏನು ಬಿಡುತ್ತಲ್ಲ ರಸ, ಅದೇ ನಮಗೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಮೂಳೆನ ಮಾತ್ರ ಬಿಸಾಕಬೇಡಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಮೂಳೆ ಸಮೇತನೇ ಹಾಕ್ಕೊಳ್ಳಿ ನೀವು.
ಆಮೇಲೆ ಬೇಕಿದ್ರೆ ತಿನ್ನಬೇಕಾದ್ರೆ ಎಲ್ಲನೂ ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ನೀವು ಸರ್ವ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಮೊದಲು ಉಪ್ಪಿಗೆ ಒಂದು 1/4 ಸ್ಪೂನಷ್ಟು ಈರುಳ್ಳಿಗೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕಿರೋ ಕಾರಣ ನಾವು ಈ ಟೈಮಲ್ಲಿ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ನೋಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಏಕೆಂದರೆ ನಾವು ಉಪ್ಪು ಯಾಕೆ ಕಡಿಮೆ ಹಾಕ್ಕೋಬೇಕು ಅಂದರೆ ಬೇಕಾದರೆ ನೋಡಿ ಆಮೇಲೆ ಹಾಕ್ಕೋಬೋದು. ಏಕೆಂದರೆ ಇದರಲ್ಲಿ ನಾವು ರುಬ್ಬ ಹಾಕಲ್ಲ ಮತ್ತು ಏನು ಎಕ್ಸ್ಟ್ರಾ ಮಸಾಲೆ ಹಾಕಲ್ಲ, ಡ್ರೈ ಆಗೇ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ. ನೋಡಿ, 1-2 ನಿಮಿಷ ಈ ರೀತಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ನಾವು ಉಪ್ಪು ಹಾಕಿರೋದ್ರಿಂದ ನೀರು ಬಿಡುತ್ತೆ. ಇಲ್ಲಿ ನೋಡಿ, ಈ ರೀತಿ ನೀರು ಬಿಡೋವರೆಗೂ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು. ಎಕ್ಸ್ಟ್ರಾ ನೀರು ಇದಕ್ಕೆ ಹಾಕಬಾರ್ದು. ಈಗಲೇ ಹಾಕಿದ್ರೆ ನಮಗೆ ಚಿಕನ್ಗೆ ಸ್ವಲ್ಪನೂ ಉಪ್ಪು ಖಾರ ಏನೂ ಹಿಡಿಯಲ್ಲ. ಅದಕ್ಕೋಸ್ಕರ ಅದೇ ನೀರು ಬಿಟ್ಟ ಮೇಲೆ ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಲಿಡ್ಡು ಕ್ಲೋಸ್ ಮಾಡಿ ಒಂದು 3-4 ವಿಜಿಲಷ್ಟು ಕೂಗಿಸ್ಕೋಬೇಕು. ಚಿಕನ್ ತುಂಬ ಏನಂತಾರೆ ಬಲ್ತಿರೋದಾದರೆ 4 ವಿಜಿಲ್ ಕೂಗಿಸ್ಕೊಳ್ಳಿ. ಇಲ್ಲ ಚೆನ್ನಾಗಿದೆ ಅಂದರೆ 3 ವಿಜಿಲ್ ಕೂಗಿಸ್ಕೊಳ್ಳಿ. ನೋಡಿ, ಅದೇ ಎಷ್ಟು ನೀರು ಬಿಟ್ಟಿದೆ. ನಾನು 3 ವಿಜಿಲ್ ಕೂಗಿಸಿ ಆಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಪೂರ್ತಿ ತಣ್ಣಗಾಗಬೇಕು. ಆ ರೀತಿ ಕುಕ್ಕರ್ ಎಲ್ಲ ತಣ್ಣಗಾದ್ಮೇಲೆ ಈ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಮತ್ತೆ ಸ್ಟವ್ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಒಂದು ಪೀಸ್ ತಿಂದು ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡಿ. ಅದೇ ನೀರು ಬಿಟ್ಕೊಂಡಿದೆ. ಬೇಕಾದರೆ ನೀವು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೋದು. ನಮ್ಗೆ ಅದೇ ನೀರು ಸಾಕಾಯಿತು. ಅದಕ್ಕೋಸ್ಕರ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಾಡ್ತಾ ಇದ್ದೀವಿ. ನೋಡಿ, ಇದಕ್ಕೆ ನಿಮಗೆ ಬೇಕಾದಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ತೆಂಗಿನ ತುರಿ ಹಾಕ್ಕೋಬೋದು. ನಾವಿಲ್ಲಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ನಾವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿರೋ ಕಾರಣ ಸ್ವಲ್ಪ ಕಡಿಮೆ ತೆಂಗಿನ ತುರಿ ಬಳಸಿದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆವಾಗ ಇನ್ನೂ ಗ್ರೇವಿಯಾಗಿ ಇನ್ನೂ ತಿಕ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಚಿಕನ್ ಚಿಂತಾಮಣಿ ರೆಡಿ. ಇಷ್ಟು ಈಸಿಯಾಗಿ ಇನ್ನೊಂದು ರೆಸಿಪಿ, ಚಿಕನ್ ನಾಟಿ ಕೋಳಿ ರೆಸಿಪಿ ನಿಮ್ಗೆ ಯಾವುದಾದ್ರೂ ಇದೆ ಅಂದರೆ ಇದ್ದೇ ಫ್ರೆಂಡ್ಸ್. ಇನ್ಯಾವುದು ಒಳ್ಳೆ 10 ನಿಮಿಷಗಳಲ್ಲಿ ಆಗುವಂತಹ ರೆಸಿಪಿ ಯಾವುದೂ ಇಲ್ಲ. ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿಕೊಂಡು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ. ಇದೇ ರೀತಿ ಟೇಸ್ಟಿ ಹಾಗೂ ಈಸಿ ಮತ್ತು ಹೆಲ್ದಿಯಾದ ರೆಸಿಪಿಗಳಿಗೋಸ್ಕರ ರೇವೂಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.